ಹೀಗಾಗಿ ಇಂಥ ಒಂದು ಕಾರ್ಯಕ್ರಮಗಳ ಮೇಲ್ಮೇಲೆ ಆಗುವುದರಿಂದಾಗಿ ಮತ್ತು ಅವರ ಮಧ್ಯದ ಕೊಂಡಿಗಳಾಗಿ ಆ ಭಾಗದಲ್ಲಿ ಜನ ತಮ್ಮ ಮಾತುಗಳನ್ನು ತಮ್ಮ ವಿಚಾರಗಳನ್ನು ಹಮ್ಮಿಕೊಳ್ಳೋದ್ರಿಂದಾಗಿ ಜೊತೆಗೆ ಗೌರವಿಸೋದ್ರಿಂದಾಗಿ ಅವರ ಭಾಷೆ ಉಳಿಸೋ ಜೊತೆಗೆ ಅವ್ರ ಸಾಹಿತ್ಯ ಉಳಿಸೋದ ಕೆಲಸಗಳನ್ನು ಮಾಡೋದರಿಂದಾಗಿ ಪ್ರೀತಿ ವಿಶ್ವಾಸನ ಬೆಳೀತದೆ ರೀ. ಯಾರು ಹೇಳಿ ಬೆಳೆಯುವಂಥದ್ದಲ್ಲ, ನಾವು ಅದನ್ನು ತರಬೇಕು, ವಿಶ್ವಾಸ ತರಬೇಕು, ಅವ್ರಿಗೆ ವಿಶ್ವಾಸ ಮೂಡಿಸ್ಬೇಕು. ಆ ಕೆಲಸ ನಮ್ಮಿಂದ ಎಲ್ಲರಿಂದ ಆಗಬೇಕಾಗಿದೆ. ಅದಕ್ಕೆ ಮೆದ್ದು ಹೇಳುವಂಥದ್ದು ಅನಗತ್ಯ ಅತಿ ಯಾವುದೂ ಆಗಕೂಡೋದು. ಜಾತ್ಯಾತೀತದ ಬೆಲೆ ಇಲ್ಲದ. ಯಾಕಂದ್ರೆ ನೀ ಆ ಜಾತಿ ಅವ, ನೀ ಈ ಜಾತಿ ಅವನ, ಆ ಧರ್ಮದವ, ನೀ ಈ ಧರ್ಮದವ, ನೀ ಆ ಭಾಷೆದವ, ನೀ ಈ ಭಾಷೆದವ, ಈ ಭಾಷಾ ವೈಷಮ್ಯ, ಈ ಜಾತಿ ವೈಷಮ್ಯ, ಈ ಧರ್ಮ ವೈಷಮ್ಯಗಳಿಂದಾಗಿ ಇವತ್ತು ನಮ್ಮ ದೇಶ ಜಗದಲ್ಲಿ ಏಕಾಂಗಿ ಆಗ್ತಾಯಿದೆ ಅನ್ನೋದನ್ನು ಸಹಿತ ನಾವಿಲ್ಲಿ ಭಾಳ ನೆನಪಿಟ್ಕೋಬೇಕಾಗಿದೆ. ಯಾಕೆಂದ್ರೆ ಇಲ್ಲಿ ಜಗತ್ತು ನೋಡ್ತಿರ್ತದೆ ನಮ್ಮನ್ನು, ಹೆಂಗಿದ್ದಾರಪ್ಪ ಇವರು ಅಂತೇಳಿ. ಅದಕ್ಕೆ ನಾವೆಲ್ಲರೂ ಕೂಡಿದ್ದೀವಿ, ಚೆನ್ನಾಗಿದ್ದೀವಿ ಅನ್ನೋ ಮೆಸೇಜನ್ನು ಕೊಡ್ತಾ ಇರಬೇಕಾಗಿದೆ. ಅದನ್ನು ಸಾಕಷ್ಟು ನಮ್ಮ ರಾಜಕಾರಣಿಗಳು ಇತ್ತೀಚೆಗೆ ಮಾಡ್ತಾಯಿದ್ದಾರೆ ಅನ್ನೋದು ಖುಷಿ ವಿಷಯ. ಕೆಲವೊಂದಿಷ್ಟು ರಾಜಕಾರಣಿಗಳು ಅದರಲ್ಲಿ ಹುಳಿ ಹಿಂಡು ಕೆಲಸನ ಮಾಡ್ತಾಯಿದ್ದಾರೆ, ಅದು ಆಗಬಾರ್ದು ಅಂತೇಳಿ. ಭಾಷೆ, ಧರ್ಮ, ಜಾತಿ ಇವುದರ ಆಧಾರದ ಮೇಲೆ ನಾವು ಇವತ್ತು ತಿಕ್ಕಾಡುವಂಥದ್ದು, ಟೀಕೆ ಮಾಡುವಂಥದ್ದು, ವಿಮರ್ಶೆ ಮಾಡುವಂಥದ್ದು, ನನ್ನ ಭಾಷೆ ಹೆಚ್ಚು, ನಿನ್ನ ಭಾಷೆ ಹೆಚ್ಚು, ನನ್ನ ಜಾತಿ ಹೆಚ್ಚು, ನಿನ್ನ ಹೆಚ್ಚು, ನಾವು ಮೇಲಿನವ, ನೀವು ಕೆಳಗಿನವ ಅನ್ನುವಂಥದ್ದು, ನಮ್ಮ ಧರ್ಮ ಶ್ರೇಷ್ಠ, ನಿಮ್ಮ ಧರ್ಮ ಶ್ರೇಷ್ಠ ಅನ್ನುವಂಥದ್ದು ಒಟ್ಟು ಇವಿಲ್ಲದ ಸಹಜವಾಗಿ ಒಬ್ರಿಗೊಬ್ರು ಗೌರವ ಕೊಡುವಂಥದ್ದು, ಪ್ರೀತಿಸುವಂಥ ವಾತಾವರಣ ಬರಲಿ ಅನ್ನೋದು ನಮ್ಮ ಹೇ ಸೀತಾರಾಮದ ಪ್ರಯತ್ನ. ಯಾಕಂತಂದ್ರೆ ಗಾಂಧೀಜಿಯವರು ಇದನ್ನು ಹೇಳುವಂಥದ್ದು, ಆ ವಿಚಾರ